ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನುವಂತ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಅಂತ ಹೇಳಿ. ಬಟ್ ಬಿಜೆಪಿಯ ಕತೆ ಏನು? ಬಿಜೆಪಿಯಲ್ಲಿ ಗೊಂದಲ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದೇ ಸದ್ಯದ ಕುತೂಹಲ, ಜೊತೆಗೆ ಒಂದಿಷ್ಟು ಕನ್ಫ್ಯೂಷನ್ ಇದೆ. ಮತ್ತೊಂದು ಕಡೆ ದಾವಣಗೆರೆ ಅಂತ ಹೇಳಿದ್ರೆ ಎರಡು ಕುಟುಂಬ ನೆನಪಾಗುತ್ತೆ. ಶಾಮನೂರು ಶಿವಶಂಕರಪ್ಪನವರು, ಮತ್ತೊಂದು ಕಡೆ GM ಸಿದ್ದೇಶ್ವರ್. ಈ ಕುಟುಂಬ ರಾಜಕಾರಣದ ನಡುವೆ ಇಂದು ಮತ್ತೊಂದು ಹೆಜ್ಜೆ ಮೂಡಿದೆ. ಆ ಹೆಜ್ಜೆಯ ಹೆಸರು ವಿನಯ್ ಕುಮಾರ್. ಹಾಗಾದ್ರೆ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಅಲ್ಲಿ ವಿನಯ್ ಕುಮಾರ್ ಅವರ ಫ್ಯಾಕ್ಟರ್ ಏನು? ಬಿಜೆಪಿ ಏನ್ ಮಾಡುತ್ತೆ? ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಅಲ್ಲಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರಾ? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರ, ಇದರ ಇತಿಹಾಸವನ್ನ ಒಮ್ಮೆ ನೋಡೋಣ. 2008ರಲ್ಲಿ ಈ ಕ್ಷೇತ್ರ ಸ್ಥಾಪನೆಯಾಗುತ್ತೆ ಅಥವಾ ರೂಪುಗೊಳ್ಳುತ್ತೆ. ಅಲ್ಲಿನಿಂದ ಇಲ್ಲಿಯವರೆಗೂ ಅಂದ್ರೆ 2008ರಿಂದ 2023ರವರೆಗೆ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದು ಶಾಮನೂರು ಶಿವಶಂಕರಪ್ಪನವರು. ಇದರ ಜೊತೆಗೆ ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ಗಳನ್ನ ನೋಡಿದ್ರೂ ಕೂಡ 2008ರಲ್ಲಿ ಯಶವಂತ್ ರಾವ್ ಜಾಧವ್ ಅವರು ಸ್ಪರ್ಧೆ ಮಾಡ್ತಾರೆ. ಕಳೆದ ಬಾರಿ 2023ರಲ್ಲಿ ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಈ ಕ್ಷೇತ್ರದ ವಿಶಿಷ್ಟ ಏನು ಅಂತ ಹೇಳಿದ್ರೆ, ಅಹಿಂದ ಸಮುದಾಯವೇ ಅಥವಾ ಅಹಿಂದ ಮತಗಳೇ ಹೆಚ್ಚಿರುವಂತಹ ಕ್ಷೇತ್ರ ಇದು. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯದ ಸುಪ್ರೀಂ ಲೀಡರ್ ಆಗಿದ್ರು. ಈ ಕ್ಷೇತ್ರದಲ್ಲಿ 38,000 ಲಿಂಗಾಯತ ಮತಗಳಿದ್ವು. ಆದ್ರೂ ಕೂಡ ಈ ಲಿಂಗಾಯತ ಮತಗಳು ಶಾಮನೂರು ಶಿವಶಂಕರಪ್ಪನವರಿಗೆ ಹೋಗ್ತಾ ಇರಲಿಲ್ಲ. ಕಾರಣ, ಇಲ್ಲಿ ಬಿಜೆಪಿ ಲಿಂಗಾಯತ ಸಮುದಾಯದ ವೋಟ್ಗಳನ್ನ ಕಬ್ಜಾ ಮಾಡಿತ್ತು. ಕಂಪ್ಲೀಟ್ ಆಗಿ 90% ಮತಗಳು ಬಿಜೆಪಿಗೆ ಹೋಗುತ್ತೆ, ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಗೆ ಹೋಗುತ್ತೆ ದಾವಣಗೆರೆ ಸೌತ್ ಅಲ್ಲಿ. ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪನವರು ಹೇಗ್ ಗೆಲ್ತಾ ಇದ್ರು ಅಂತ ನೋಡೋದಾದ್ರೆ, ಶಾಮನೂರು ಶಿವಶಂಕರಪ್ಪನವರ ಗೆಲುವಿಗೆ ಕಾರಣವಾಗ್ತಾ ಇದ್ದದ್ದು ಅಹಿಂದ ಮತಗಳು. ಮುಖ್ಯವಾಗಿ ಹೆಚ್ಚು ಕಡಿಮೆ 60,000 ಮತಗಳಿರುವಂತಹ ಮುಸ್ಲಿಮರು, ಇದರ ಜೊತೆಗೆ ST SC 20,000 ಇರುವಂತಹ ಕುರುಬ, ಈ ಸಮುದಾಯದ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋಗ್ತಾ ಇತ್ತು. ಈ ಕಾರಣಕ್ಕಾಗಿ ಶಾಮನೂರು ಶಿವಶಂಕರಪ್ಪನವರು ಗೆಲ್ತಾ ಇದ್ರು. ಹಾಗಾದ್ರೆ ಈಗ ಬೈ ಎಲೆಕ್ಷನ್ ಬಂದಿದೆಯಲ್ವಾ, ಈ ಬೈ ಎಲೆಕ್ಷನ್ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇಲ್ಲ, ಅವರ ಕುಟುಂಬ ಇದೆ. ಆದ್ರೆ ಆ ಕುಟುಂಬದ ವಿರುದ್ಧ ಇಷ್ಟು ವರ್ಷಗಳ ಕಾಲ ಶಾಮನೂರು ಪರವಾಗಿದ್ದಂತಹ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು ವಿರುದ್ಧವಾಗಿದ್ದಾರೆ ಅಥವಾ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ನಮಗೆ ಟಿಕೆಟ್ ಕೊಡಿ, ದಾವಣಗೆರೆ ಸೌತ್ ಅಲ್ಲಿ 60,000 ಮತದಾರರು ಅಲ್ಪಸಂಖ್ಯಾತರಿದ್ದೀವಿ, ಸೊ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಒಂದಿಷ್ಟು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಸೊ ಇದರ ಪರಿಣಾಮ ಏನಾಗಬಹುದು ಗೊತ್ತಿಲ್ಲ. ಇದರ ನಡುವೆ ಒಂದಿಷ್ಟು ಲೆಕ್ಕಾಚಾರವನ್ನ ನಾನು ಕೊಡ್ತೀನಿ ನಿಮ್ಗೆ. ನೋಡಿ, 2008ರಿಂದ 2023ರವರೆಗೆ ಶಾಮನೂರು ಶಿವಶಂಕರಪ್ಪನವರು ಪಡೆದುಕೊಂಡಂತಹ ಮತಗಳ ಪ್ರಮಾಣವನ್ನು ನೋಡೋದಾದ್ರೆ, 2008ರಲ್ಲಿ 54% ವೋಟ್ಗಳನ್ನ ಪಡ್ಕೊಂಡಿರ್ತಾರೆ. 2013ರಲ್ಲಿ 72% ವೋಟ್ಗಳನ್ನ ಪಡ್ಕೊಂಡಿರ್ತಾರೆ. 2018ರಲ್ಲಿ 52.8% ವೋಟ್ ಅನ್ನ ಪಡೀತಾರೆ. 2023ರಲ್ಲಿ 57% ವೋಟ್ ಅನ್ನ ಪಡೀತಾರೆ. ಅದೇ ಸಂದರ್ಭದಲ್ಲಿ ಈ ವೋಟ್ಗಳೆಲ್ಲವೂ ಕೂಡ ಬರ್ತಾ ಇರುವಂತದ್ದೇನು ಅಹಿಂದ ಸಮುದಾಯದಿಂದ. ಬಟ್ ಇಲ್ಲಿ ದಾವಣಗೆರೆ ಸೌತ್ ಅಂತ ಹೇಳಿದ್ರೆ ಜಾತಿವಾರು ಲೆಕ್ಕಾಚಾರ ಕೂಡ ನಡೆಯುತ್ತಲ್ವಾ, ಆ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಕತೆ ಇದೆ. ಜಾತಿವಾರು ಲೆಕ್ಕಾಚಾರದಲ್ಲಿ ಏನ್ ಕತೆ ಅಂತ ಹೇಳಿದ್ರೆ, ನೋಡಿ, ಈ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 2.25 ಲಕ್ಷ ಮತದಾರರಿದ್ದಾರೆ. ಈ ಪೈಕಿ ಲಿಂಗಾಯತ ಸಮುದಾಯ ಇರುವಂತದ್ದು 38,000, ಕುರುಬ ಸಮುದಾಯ 20,000 ಇದೆ, ಮುಸ್ಲಿಮರು ಹೆಚ್ಚು ಕಡಿಮೆ 60,000 ಇದ್ದಾರೆ, ST ಇರುವಂತದ್ದು 15,000, SC ಇರುವಂತದ್ದು 21,000.
ಮರಾಠ ಸಮುದಾಯ 16,000 ಇರುವಂಥದ್ದು, ಈಡಿಗರು 2.5 ಸಾವಿರ ಇರುವಂಥದ್ದು. ಸೊ ಚಿಕ್ಕ ಪುಟ್ಟ ಸಮುದಾಯಗಳನ್ನ ಸೇರಿಸ್ಕೊಂಡ್ರೆ ನಿಮಗೆ 20,000 ಮತಗಳಾಗುತ್ತೆ. ಇಲ್ಲಿ ಆಗ್ಲೇ ನಾನು ಹೇಳ್ತಾ ಇದ್ದೆ, ಅಹಿಂದ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಕುರುಬ 20 ಇದೆ, ಮುಸ್ಲಿಮರು 60 ಇದ್ದಾರೆ, ST 15 ಇದ್ದಾರೆ, SC 21 ಇದ್ದಾರೆ. ಹೆಚ್ಚು ಕಡಿಮೆ ಈ ವೋಟ್ಗಳೇ ಶಾಮನೂರು ಶಿವಶಂಕರಪ್ಪನವ್ರಿಗೆ ಬರ್ತಾ ಇದ್ದಿತ್ತು. ಇದೇ ಕಾರಣಕ್ಕಾಗಿ ಗೆಲುವನ್ನ ಸಾಧಿಸ್ತಾ ಇದ್ರು. ಬಟ್ ಈಗ ಸೆನಾರಿಯೋ ಚೇಂಜ್ ಆಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಎರಡು ಕುಟುಂಬ ರಾಜಕಾರಣಗಳ ನಡುವೆ ಅಥವಾ ರಾಜಕಾರಣಿಗಳ ನಡುವೆ ಮತ್ತೊಂದು ಹೆಜ್ಜೆ ಬಿದ್ದಿದೆ. ಆ ಹೆಜ್ಜೆಯ ಹೆಸರು ವಿನಯ್ ಕುಮಾರ್ ಅಂತ ಹೇಳಿ. ವಿನಯ್ ಕುಮಾರ್ ಯಾರು? ಇನ್ಸೈಟ್ IAS ನ ಸಂಸ್ಥಾಪಕರು, ಜೊತೆಗೆ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು ಕೂಡ ಆಗಿದ್ದಾರೆ. 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಆದ್ರೂ ಕೂಡ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಪಡೆಯನ್ನ ಕಟ್ಕೊಂಡಿದ್ದಾರೆ, ಜೊತೆಗೆ ಎಲ್ಲರ ವಿಶ್ವಾಸವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈ ವಿನಯ್ ಕುಮಾರ್ ಅವರ ಹೆಸರು ಈಗ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಅಲ್ಲಿ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ. ಇದು ಸಾಧ್ಯನಾ ಅನ್ನುವಂತ ಪ್ರಶ್ನೆ. ಇಫ್ ಇನ್ ಕೇಸ್ ಏನಾದ್ರೂ ಬಿಜೆಪಿ ಗೆಲ್ಲಬೇಕಾದ್ರೆ ವಿನಯ್ ಕುಮಾರ್ ಬೇಕೇ ಬೇಕಾ, ಅಥವಾ ವಿನಯ್ ಕುಮಾರ್ ಅವರು ಗೆಲ್ಲಬೇಕಾದ್ರೆ ಬಿಜೆಪಿ ಬೇಕೇ ಬೇಕಾ ಅನ್ನುವಂತ ಚರ್ಚೆ ಕೂಡ ಶುರು ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಇಷ್ಟು ವರ್ಷಗಳ ಕಾಲ 2008ರಿಂದ 2023ರವರೆಗೆ ತನ್ನ ಮತಗಳ ಪ್ರಮಾಣವನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ 40, 42 ಅಥವಾ 38%, ಹೆಚ್ಚು ಕಡಿಮೆ 50,000 ಫಿಕ್ಸ್ಡ್ ವೋಟರ್ಸ್ ಇದ್ದಾರೆ. ಬಿಜೆಪಿಗೆ 50,000 ಫಿಕ್ಸ್ಡ್ ವೋಟರ್ಸ್ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿಗೆ ಗೆಲ್ಲುವಂತ ಅಂತರವನ್ನ ತಂದು ಕೊಡ್ತಾ ಇದ್ದು ಯಾವುದು ಅಂತ ಹೇಳಿದ್ರೆ ಕುರುಬ ಸಮುದಾಯದ ಮತಗಳು ಸಾಲಿಡ್ ಆಗಿ ಬೀಳ್ತಾ ಇತ್ತು. ಸೊ ಈಗ ಬಿಜೆಪಿಗೆ ಒಂದು ಚಾನ್ಸ್ ಇದೆ. ಏನ್ ಆ ಚಾನ್ಸ್ ಅಂತ ಹೇಳಿದ್ರೆ, ವಿನಯ್ ಕುಮಾರ್ಗೆ ಏನಾದ್ರೂ ಟಿಕೆಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಬಿಜೆಪಿ ವಿನ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಅಂತ. ಯಾಕೆ, ಹೇಗೆ ಅನ್ನುವಂತ ಲೆಕ್ಕಾಚಾರವನ್ನ ನೋಡೋದಾದ್ರೆ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಬಿಜೆಪಿಗೆ ಹೆಚ್ಚು ಕಡಿಮೆ 50,000 ಮತಗಳು ಫಿಕ್ಸ್ಡ್ ವೋಟರ್ಸ್ ಇದ್ದಾರೆ. ಬಿಜೆಪಿಗೆ 50,000 ಮತಗಳು ಫಿಕ್ಸ್ಡ್ ವೋಟರ್ಸ್ ಇದ್ದಾರೆ. ಇದರ ನಡುವೆ ವಿನಯ್ ಕುಮಾರ್ ಅವರು ಕುರುಬ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಸೊ ಆ ಕ್ಷೇತ್ರದಲ್ಲಿರುವಂತಹ ಕುರುಬ ಸಮುದಾಯ ಈಗ ವಿನಯ್ ಕುಮಾರ್ ಪರವಾಗಿ ನಿಲ್ಲುವಂತಹ ಎಲ್ಲಾ ಸಾಧ್ಯತೆಗಳಿದೆ. 50,000 ಫಿಕ್ಸ್ಡ್ ವೋಟರ್ಸ್, ಇದರ ಜೊತೆಗೆ ಕುರುಬ ಸಮುದಾಯ 20,000. 20,000ದಲ್ಲಿ ಹೆಚ್ಚು ಕಡಿಮೆ ನಿಮ್ಗೆ 12,000 ಅಂತ ತೆಗೆದುಕೊಂಡ್ರು ಕೂಡ ನಿಮ್ಗೆ ಪ್ಲಸ್ ಆಗುತ್ತೆ. ಇದರ ಜೊತೆಗೆ SC ಮತ್ತು ST ಸಮುದಾಯದಿಂದಲೂ ಕೂಡ ವಿನಯ್ ಕುಮಾರ್ ಅವರನ್ನ ಫಾಲೋ ಮಾಡುವಂತಹ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಸೊ ಆ ಸಮುದಾಯದ ಹೆಚ್ಚು ಕಡಿಮೆ 8,000 ಮತಗಳು ಬರುತ್ತೆ. ಇದೆಲ್ಲವನ್ನ ಮೀರಿ ವಿನಯ್ ಕುಮಾರ್ ಅವರು ತಮ್ಮದೇ ಆದಂತ ಒಂದು ಪಡೆಯನ್ನ ಕಟ್ಟಿಕೊಂಡಿದ್ದಾರೆ, ಸ್ವಾಭಿಮಾನಿ ಬಳಗ ಅಂತ ಹೇಳಿ. ಆ ಬಳಗದಲ್ಲಿ ಹೆಚ್ಚು ಕಡಿಮೆ 10,000 ಮತಗಳು ಸಿಗುತ್ತೆ. ಅಂದ್ರೆ ಬಿಜೆಪಿಗೆ ಈಗಾಗಲೇ ಇರುವಂತಹ 50,000 ಮತಗಳು, ಕುರುಬ ಸಮುದಾಯದ ಮತಗಳು, SC ST ಫ್ಯಾಕ್ಟರ್ ಅಲ್ಲಿ ಒಂದು 5-6 ಸಾವಿರ ಮತಗಳು, ಸ್ವಾಭಿಮಾನಿ ಬಳಗ ಮತ್ತು ಯುವಕರ ಸಂಘ ವಿನಯ್ ಕುಮಾರ್ ಅವರದ್ದು, ಆ ಸಮುದಾಯ ಅಥವಾ ಆ ಸಂಘದಿಂದ ಬರುವಂತಹ ಒಂದು 6,000-7,000 ಮತಗಳನ್ನ ಒಟ್ಟಾರೆ ಕೂಡಿಕೊಂಡ್ರು ಕೂಡ ಹೆಚ್ಚು ಕಡಿಮೆ 72,000ಕ್ಕೂ ಅಧಿಕ ಮತಗಳು ಬರುವಂತಹ ಸಾಧ್ಯತೆಗಳಿದೆ. ಇದಲ್ಲದೆ ಕಾಂಗ್ರೆಸ್ಗೆ ಎಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪರವಾಗಿ ನಿಂತಹ ಅಲ್ಪಸಂಖ್ಯಾತರು ಮುಸ್ಲಿಮರಲ್ಲೂ ಕೂಡ ಈ ಬಾರಿ ಟಿಕೆಟ್ಗಾಗಿ ಅವರು ಕೂಡ ಪೈಪೋಟಿಯನ್ನು ನಡೆಸಿದ್ದು. ಅಲ್ಲಿರುವಂತಹ ಅಲ್ಪಸಂಖ್ಯಾತ ಮುಖಂಡರು ಕಾಂಗ್ರೆಸ್ ವಿರುದ್ಧ ಅನ್ನೋದಕ್ಕಿಂತ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧವಾಗಿರುವಂತದ್ದು ಅಥವಾ ಕುಟುಂಬದ ವಿರುದ್ಧವಾಗಿರುವಂತದ್ದು, ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ವಿರುದ್ಧ ನಿಂತಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರು ವಿನಯ್ ಕುಮಾರ್ ಅವರಿಗೆ ತುಂಬಾ ಸಾಫ್ಟ್ ಕಾರ್ನರ್ ಆಗಬಹುದು. ಆ ಫ್ಯಾಕ್ಟರ್ ಅನ್ನ ನೋಡಿದ್ರು ಕೂಡ ವಿನಯ್ ಕುಮಾರ್ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯದ ಮತಗಳು ಕೂಡ ಬರಬಹುದು. ಸೊ ಯಾವುದೇ ರೀತಿಯ ಆಂಗಲ್ ಅಲ್ಲಿ ನೋಡಿಕೊಂಡ್ರು ಕೂಡ ವಿನಯ್ ಕುಮಾರ್ ಅವರು ಬೆಸ್ಟ್ ಆಪ್ಷನ್ ಆಗ್ತಾರೆ ಬಿಜೆಪಿಗೆ ಗೆಲ್ಲೋದಕ್ಕೆ. ಇದ್ರ ಜೊತೆಗೆ ಯಾಕೆ ವಿನಯ್ ಕುಮಾರ್ ಬಿಜೆಪಿಗೆ ಅನ್ನುವಂತ ಪ್ರಶ್ನೆ ಬರುತ್ತಲ್ವಾ. ಯಾಕೆ ವಿನಯ್ ಕುಮಾರ್ ಏನು ಬಿಜೆಪಿಯ ಬಾವುಟವನ್ನ ಹಾರಿಸಿದ್ದಾರಾ, ಪೋಸ್ಟರ್ ಅನ್ನ ಅಂಟಿಸಿದ್ದಾರಾ ಅನ್ನುವಂತ ಪ್ರಶ್ನೆ ಬರುತ್ತಲ್ವಾ. ಈಗಾಗಲೇ
ಯಶವಂತರಾವ್ ಜಾಧವ್ ಇದ್ರು, ಅಜಯ್ ಕುಮಾರ್ ಇದ್ರು, ಜೊತೆಗೆ ಸಾಕಷ್ಟು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರೆಲ್ಲವನ್ನ ಮೀರಿ ವಿನಯ್ ಕುಮಾರ್ಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನುವಂತ ಪ್ರಶ್ನೆ ಬಂದಾಗ, ಯಾವುದೇ ಪಕ್ಷವನ್ನ ತೆಗೆದುಕೊಂಡ್ರೂ ಕೂಡ ಭವಿಷ್ಯದ ದೃಷ್ಟಿಯಲ್ಲಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ಜೆಡಿಎಸ್ ಆಗಿರಲಿ, ಯಾವುದೇ ಪಕ್ಷ ಕೂಡ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯನ್ನ ನೋಡೋದಾದ್ರೆ, ಬಿಜೆಪಿ ಪ್ರತಿ ಬಾರಿಯೂ ಕೂಡ ಯುವಕರನ್ನ ಆಕರ್ಷಣೆ ಮಾಡುವುದು ಅಥವಾ ಯುವಕರಿಗೆ ಕೇಂದ್ರೀಕೃತವಾಗಿ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಯುವಕರನ್ನ ತನ್ನತ್ತ ಸೆಳೆಯೋದಕ್ಕೆ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕಾಗಿನೇ ಇತ್ತೀಚೆಗೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಯುವಕರನ್ನ ನೇಮಕ ಮಾಡಿದ್ದು. ಸೊ ರಾಜ್ಯ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ, ಸದ್ಯ ಅಧ್ಯಕ್ಷರಾಗಿರುವಂತದ್ದು ವಿಜೇಂದ್ರ, ಭವಿಷ್ಯದ ನಾಯಕರು, ಅಂದ್ರೆ ಪಾರ್ಟಿ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಇದರ ಜೊತೆಗೆ ವಿನಯ್ ಕುಮಾರ್ ಅವರು ಕೂಡ ಇನ್ನೂ ಯಂಗ್ಸ್ಟರ್ ಆಗಿದ್ದಾರೆ. ಒಂದು ದೊಡ್ಡ ಸಮುದಾಯ, ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕುರುಬ ಸಮುದಾಯ ಅಂತ ಹೇಳಿದ್ರೆ ವೋಟರ್ಗಳ ಸಂಖ್ಯೆ 8% ಇದೆ. ಸೊ ಆ ಸಮುದಾಯವನ್ನು ಪ್ರತಿನಿಧಿಸುವಂತಹ ನಾಯಕ, ಯುವ ನಾಯಕ ಸಿಗ್ತಾನೆ ಬಿಜೆಪಿಗೆ. ಜೊತೆಗೆ ಬಿಜೆಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತಹ ನಾಯಕರು ಯಾರಿದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ಕಾಣಿಸ್ತಾ ಇಲ್ವಲ್ಲ. ಬಿಜೆಪಿಯಲ್ಲಿ ಕುರುಬ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಂತಹ ನಾಯಕರಿದ್ರು KS ಈಶ್ವರಪ್ಪ. ಸೊ ಅವ್ರಿಗೆ ಏಜ್ ಆಗಿದೆ, ಅವರು ಬಿಜೆಪಿಯಿಂದ ದೂರ ಇದ್ದಾರೆ. ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅಥವಾ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕ ಬಿಜೆಪಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ವಿನಯ್ ಕುಮಾರ್ ಅವರು ಬೆಸ್ಟ್ ಆಪ್ಷನ್ ಆಗ್ತಾರೆ. ವಿನಯ್ ಕುಮಾರ್ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ದೊಡ್ಡ ಶಕ್ತಿ ಕೂಡ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ರಾಜ್ಯದಾದ್ಯಂತ ಈಗಾಗಲೇ ಒಂದಿಷ್ಟು ಓಡಾಡ್ತಾ ಇದ್ದಾರೆ, ಕುರುಬ ಸಮುದಾಯವನ್ನು ಸಂಘಟಿಸ್ತಾ ಇದ್ದಾರೆ. ಒಂದು 15 ವರ್ಷಗಳ ನಂತರ ಕುರುಬ ಸಮುದಾಯದ ಲೀಡರ್ ಯಾರಾಗಬಹುದು ಅಂತ ಹೇಳಿದ್ರೆ ವಿನಯ್ ಕುಮಾರ್ ಅವರ ಹೆಸರು ಮುಂಚೂಣಿಗೆ ಬಂದೇ ಬರುತ್ತೆ. ಈಗ ಸಿದ್ದರಾಮಯ್ಯನವರ ಫ್ಯಾಕ್ಟರ್ ಅಂತ ತೆಗೆದುಕೊಂಡ್ರು ಕೂಡ ಸಿದ್ದರಾಮಯ್ಯವ್ರಿಗೆ ಏಜ್ ಆಗ್ತಾ ಇದೆ. 2028, 2029 ನಂತರ ಅವರು ರಾಜಕಾರಣದಿಂದ ಸಂಪೂರ್ಣವಾಗಿ ದೂರವಾಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಕುರುಬ ಸಮುದಾಯ ಒಬ್ಬ ನಾಯಕ ಯಾರು ಅಂತ ಹೇಳಿದ್ರೆ ವಿನಯ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಸೊ ವಿನಯ್ ಕುಮಾರ್ ಅವರು ತಮ್ಮದೇ ಆದಂತ ಐಡೆಂಟಿಟಿಯನ್ನ ಈಗಾಗಲೇ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ವಿನಯ್ ಕುಮಾರ್ ಅವರ ಐಡೆಂಟಿಟಿ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಈ ಎಲ್ಲಾ ಕಾರಣಕ್ಕಾಗಿ ವಿನಯ್ ಕುಮಾರ್ ಅವರು ಬಿಜೆಪಿಗೆ ಹೋಗಬಹುದು ಅಥವಾ ಬಿಜೆಪಿ ನಾಯಕರೇ ವಿನಯ್ ಕುಮಾರ್ ಅವರಿಗೆ ಗಾಳ ಹಾಕಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ನೋಡಿ, ವಿನಯ್ ಕುಮಾರ್ ಅಂತ ಹೇಳಿದ್ರೆ ಇನ್ಸೈಟ್ ಸಂಸ್ಥೆಯನ್ನ ಕಟ್ಟಿದ್ದಾರೆ, ಸ್ವಾಭಿಮಾನ ಬಳಗವನ್ನ ಕಟ್ಟಿದ್ದಾರೆ. ಇದ್ರ ಜೊತೆಗೆ ತುಂಬಾ ಓದ್ಕೊಂಡಿರುವಂತಹ ವ್ಯಕ್ತಿ, ತಮ್ಮದೇ ಆದಂತಹ ವಿಷನ್ ಇದೆ. ಇದ್ರ ಜೊತೆಗೆ ರಾಜಕಾರಣ ಅಂದ್ರೆ ಏನು, ಜನಸೇವೆ ಅಂತ ಹೇಳಿದ್ರೆ ಹೇಗೆ, ಮತ್ತೆ ಬಿಜೆಪಿಯಲ್ಲಿ ಒಂದು ದೊಡ್ಡ ಡ್ಯಾಮೇಜ್ ಏನು ಆಗುತ್ತೆ ಅಂತ ಹೇಳಿದ್ರೆ ಲೂಸ್ ಟಾಕ್, ಅಂದ್ರೆ ನಾಲಿಗೆ ಹರಿಬಿಡುವಂತ ನಾಯಕರೇ ಜಾಸ್ತಿ ಇದ್ದಾರೆ ಬಿಜೆಪಿಯಲ್ಲಿ. ಇಂತಹ ಸಂದರ್ಭದಲ್ಲಿ ಒಬ್ಬ ಪ್ರಬುದ್ಧ ನಾಯಕ ಯಾರಾದ್ರೂ ಸಿಗ್ತಾರೆ ಅಂತ ಹೇಳಿದ್ರೆ ವಿನಯ್ ಕುಮಾರ್. ವಿನಯ್ ಕುಮಾರ್ ಅವರಿಗೆ ಯುವಕರಲ್ಲಿ ಒಂದಿಷ್ಟು ಭರವಸೆಯನ್ನ ಮೂಡಿಸಿದ್ದಾರೆ. ಜೊತೆಗೆ ಹಣ ವಿಚಾರಕ್ಕೆ ಬಂದರೂ ಕೂಡ ತಮ್ಮದೇ ಆದಂತ ತಾಕತ್ತನ್ನ ಹೊಂದಿದ್ದಾರೆ, ಪ್ರಬುದ್ಧತೆ ಇದೆ. ಕುರುಬ ಸಮುದಾಯ ಅಂತ ಹೇಳಿದ್ರೆ 8% ಓಟ್ ಇರುವಂತಹ ಕುರುಬ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಕ್ಲೀನ್ ಇಮೇಜ್ ಇದೆ, ಭವಿಷ್ಯದ ದೃಷ್ಟಿಯಿಂದ ಕೂಡ ಪ್ಲಸ್ ಆಗುತ್ತೆ. ಸೊ ಈ ಎಲ್ಲಾ ಕಾರಣಕ್ಕಾಗಿ ಈಗ ಬಿಜೆಪಿ ವಿನಯ್ ಕುಮಾರ್ ಅವ್ರಿಗೆ ಗಾಳ ಹಾಕುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ವಿನಯ್ ಕುಮಾರ್ ಬಿಜೆಪಿಗೆ ಹೋಗ್ತಾರಾ, ಹೋದ್ರೆ ಗೆಲ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.